ಹೆಸರು ನಟಿ ಕೃಷಿ ತಾಪಂಡ ಮನೆಯಲ್ಲಿ ಉದ್ಯಮಿ ಆತ್ಮಹತ್ಯೆಗೆ ಶರಣಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರಿನೇ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈ ವೈಶಾಖ ಸಾವಿನ ಹಿಂದೆ ಬಹಳಷ್ಟು ಅನುಮಾನಗಳೀಗ ಹುಟ್ಟಾಕೊಂಡಿದೆ. ಯಾತಕ್ಕಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ, ಏನಾಗಿರಬಹುದು? ಉದ್ಯಮಿ ಹೇಳಿ ಕೇಳಿ ಉದ್ಯಮಿ ಆಗಿರೋದ್ರಿಂದ ಬಿಸ್ನೆಸ್ಸಲ್ಲಿ ಏನಾದರೂ ಲಾಸ್ ಆಯಿತಾ, ಅಥವಾ ಈಗಾಗಲೇ ಈ ಹಿಂದೆ ಅರೆಸ್ಟ್ ಆಗಿದ್ರಲ್ಲ ಅದಕ್ಕೆ ಮಾನಸಿಕವಾಗಿ ನೊಂದಿದ್ರಾ, ಏನಿರಬಹುದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಜೊತೆಗೆ ಇವರು ಆತ್ಮಹತ್ಯೆಗೆ ಶರಣಾದಂಥ ಸಂದರ್ಭದಲ್ಲಿ ಕೃಷಿ ತಾಪಂಡ ಕೂಡ ಮನೆಯಲ್ಲಿರಲಿಲ್ಲ, ಹೊರಗಡೆ ಇದ್ರು ಅನ್ನುವಂಥ ಪ್ರಾಥಮಿಕ ಹಂತದ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ, ಮತ್ತಷ್ಟು ತನಿಖೆಯನ್ನು ಮಾಡ್ತಾರೆ. ಇನ್ನೂ ಹಲವಾರು ಸತ್ಯಾಸತ್ಯತೆಗಳು ಹೊರಗಡೆ ಬರಬೇಕಾಗಿದೆ. ಯಾವ ವಿಚಾರಕ್ಕೆ ಈ ಉದ್ಯಮಿ ಕೃಷಿ ತಾಪಂಡ ಅವರು ಮನೆಯಲ್ಲಿದ್ದರು ಅಂತ ಪ್ರಶ್ನೆ ಬರುತ್ತೀಗ. ಈಗ ಇವ್ರಿಗೂ ಕೂಡ ಮದುವೆ ಆಗಿದೆ, 8 ವರ್ಷದ ಮಗ ಇದ್ದಾನೆ. ಹೆಂಡತಿಗೆ ಡಿವೋರ್ಸ್ ಕೊಡಬೇಕು ಅನ್ನುವಂಥ ಚಿಂತನೆಯಲ್ಲಿದ್ದರು. ಅದಾದಮೇಲೆ ಅವರ ಪ್ಲ್ಯಾನ್ಗಳೇನಾಗಿತ್ತು? ಕೃಷಿ ತಾಪಂಡ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ದರಿಂದ ಇತ್ತೀಚೆಗೆ ಅವರ ಜೀವನದಲ್ಲೂ ಏನೋ ಭಾಳಷ್ಟು ಸಮಸ್ಯೆಗಳಾಗಿದ್ದರಿಂದ ಬೆನ್ನೆಲುಬಾಗಿ ನಿಂತವರೇ ಆತ್ಮಹತ್ಯೆಗೆ ಶರಣಾಗಿದ್ದಾದ್ರು ಯಾಕೆ? ಪ್ರಶ್ನೆಗಳಿದೆ. ನಟಿ ಕೃಷಿ ತಾಪಂಡ ಮನೆಯಲ್ಲಿ ಇಲ್ಲದೆ ಇರುವಾಗ ಆತ್ಮಹತ್ಯೆಗೆ ಶರಣಾಗಿರೋದು, ಎಲಿಗೇಟ್ ಅಪಾರ್ಟ್ಮೆಂಟ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿರೋದು. ಈಗಾಗಲೇ ಮದುವೆಯಾಗಿ ಒಬ್ಬ ಮಗನನ್ನು ಕೂಡ ಹೊಂದಿದ್ದಾರೆ ವೈಶಾಖ್. ಗಿರಿನಗರದಲ್ಲಿ ಹೆಂಡತಿ ಮಗನ ಜೊತೆ ವಾಸವಾಗಿದ್ರು ವೈಶಾಖ್. ತನ್ನ ಪತ್ನಿಗೆ ವಿಚ್ಛೇದನ ನೀಡೋದಕ್ಕೆ ಸಿದ್ಧವಾಗಿದ್ರಂತೆ ವೈಶಾಖ್. ಕೌಟುಂಬಿಕ ಕಲಹಗಳಿಂದ ಮನನೊಂದು ಈ ನಿರ್ಧಾರಕ್ಕೆ ಬಂದ್ರ, ಬೇರೆ ಏನಾದರೂ ಸಮಸ್ಯೆಗಳಿತ್ತ, ಇವರ ವೈಯಕ್ತಿಕ ಜೀವನದಲ್ಲಿ ಏನಾಯಿತು ಅನ್ನುವಂಥ ಹಲವು ಪ್ರಶ್ನೆಗಳಿದ್ದಿದೆ. ಆದರೆ ಏನೇ ಸಮಸ್ಯೆಗಳಿರಲಿ, ಅವ್ರ ಮನೇಲಿ ಅವರು ನೊಂದ್ಕೊಂಡು ಆತ್ಮಹತ್ಯೆಗೆ ಶರಣಾಗೋದು ಬೇರೆ. ಆದರೆ ಈಗ ಸ್ನೇಹಿತೆ ಅಂತ ಹೇಳ್ತಾ ಇದ್ದಾರೆ, ಸ್ನೇಹಿತೆ ಮನೆಯಲ್ಲಿ ಈತ ಆತ್ಮಹತ್ಯೆಗೆ ಶರಣಾಗಿರೋದು ಯಾಕೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಈಗಾಗಲೇ ಬಹಳಷ್ಟು ಮನ ನೊಂದಿದ್ದಂತಹ ನಟಿ ಕೃಷಿ ತಾಪಂಡಗೆ ಇದು ಮತ್ತೊಂದು ದೊಡ್ಡ ಆಘಾತ. ಆಪ್ತ ಸ್ನೇಹಿತ ಆತ್ಮಹತ್ಯೆಗೆ ಶರಣಾಗಿದ್ದಾರ, ಅಥವಾ ಬೇರೆ ಯಾವುದಾದ್ರೂ ಅವರು ಮಾನಸಿಕ ಖಿನ್ನತೆಗೊಳಗಾಗಿದ್ರ? ಈಗಾಗಲೇ ಮದುವೆಯಾಗಿ ಒಬ್ಬ ಮಗನನ್ನು ಹೊಂದಿದ್ರಂತೆ, ಡಿವೋರ್ಸ್ ಪ್ಲಾನಲ್ಲೂ ಇದ್ರಂತೆ. ಕೌಟುಂಬಿಕ ಕಲಹಗಳಿಂದ ಅವರು ಮನ ನೊಂದಿದ್ರ. ಗಿರಿನಗರದಲ್ಲಿ ಹೆಂಡತಿ ಮಗನ ಜೊತೆ ವಾಸವಾಗಿದ್ರಂತೆ. ತನ್ನ ಪತ್ನಿಗೆ ವಿಚ್ಛೇದನ ನೀಡೋದಕ್ಕೂ ಕೂಡ ವೈಶಾಖ್ ಸಿದ್ಧರಾಗಿದ್ರಂತೆ. ಏಕಾಏಕಿ ನಿರ್ಧಾರಕ್ಕೆ ಬಂದಿದ್ದು ಯಾಕೆ? ಎಲ್ಲ ಒಂದು ಕಡೆ ನಟಿ ಕೃಷಿ ತಾಪಂಡ ಜೊತೆಗಿನ ಸ್ನೇಹವೇ ಬದುಕಿಗೆ ಮುಳುವಾಯ್ತಾ? ಒಂದು ಕಡೆ ಅವರೇ ಮಾನಸಿಕ ಖಿನ್ನತೆಯಲ್ಲಿದ್ದಾರೆ. ಬಹಳಷ್ಟು ಬಾರಿ ಹೇಳ್ಕೊಂಡಿದ್ದಾರೆ, ಅವರು ಅತ್ತಿದ್ದಾರೆ, ನನಗೆ ಹೊಸ ಜೀವನ ಬೇಕು, ತಪ್ಪು ನನ್ನಿಂದಲೇ ಆಗಿದೆ ಅನ್ನೋದಾದ್ರೂ ನನಗೊಂದು ಅವಕಾಶ ಕೊಡಿ, ಯಾಕೆ ಕೊಡ್ತಾ ಇಲ್ಲ ಅಂತ ಇತ್ತೀಚೆಗಷ್ಟೇ ಮಾತನಾಡಿದ್ರು. ಜೀವನ ತುಂಬ ಪಾಠ ಕಲಿಸಿದೆ, ಮುಂದೆ ಹೋಗೋದಕ್ಕೆ ಬಹಳಷ್ಟು ವೇದಿಕೆಗಳಿದೆ. ಜೊತೆಗೆ ಎವ್ರಿಡೇ ರೀಲ್ಸ್ ಮಾಡೋ ಮುಖಾಂತರ ತಾವು ಯಾವಾಗಲೂ ಸದಾ ಖುಷಿಯಾಗಿರುವಂಥದ್ದನ್ನು ಹಂಚ್ಕೊಳ್ತಾರೆ, ಇಲ್ಲ ಭಾರಿನೇ ದುಃಖವಾಗಿರುವಂಥದ್ದನ್ನು ಹಂಚಿಕೊಳ್ತಾರೆ. ಆದರೆ ಈಗ ಮತ್ತೊಂದು ಆಘಾತ ಎದುರಾಗಿರೋದು ನಟಿ ಕೃಷಿ ತಾಪಂಡಗೆ. ಮನೆ ಪೂಜೆ, ತಾವು ರೆಡಿ ಆಗೋದು, ಇದನ್ನೆಲ್ಲ ರೀಲ್ಸ್ ಮಾಡೋ ಮೂಲಕ ಅಭಿಮಾನಿಗಳೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಇತ್ತೀಚೆಗಷ್ಟೇ ಮಾತನಾಡಿದಂಥ ಸಂದರ್ಭದಲ್ಲಿ ನನಗೆ ಹೊಸ ಜೀವನ ಕಟ್ಕೊಳ್ಬೇಕು, ನನಗೆ ಹೊಸ ಬದುಕಿಗೆ ಅವಕಾಶ ಕೊಡಿ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ರು. ಆದರೆ ಇದೆಲ್ಲದರ ನಡುವೆ ಮತ್ತೊಂದು ಆಘಾತ ಎದುರಾಗ್ಬಿಟ್ಟಿದೆ. ಆಪ್ತ ಸ್ನೇಹಿತ ಅವ್ರ ಮನೆಯಲ್ಲ, ತಮ್ಮದೇ ಮನೆಯಲ್ಲಿ ಎಲಿಗೇಟ್ ಅಪಾರ್ಟ್ಮೆಂಟ್ನಲ್ಲಿ, RR ನಗರದಲ್ಲಿರುವಂಥ ಎಲಿಗೇಟ್ ಅಪಾರ್ಟ್ಮೆಂಟ್ನಲ್ಲಿ ಕೃಷಿ ತಾಪಂಡ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇವರ ಮನೆಗೆ ಅವ್ರ ಹತ್ರ ಹೆಂಗೆ ಬಂತು? ಜೊತೆಗೆ ತುಂಬ ಸರಿ ಬಂದು ಹೋಗ್ತಾ ಇದ್ರ? ಹಲವು ಪ್ರಶ್ನೆಗಳಿದೆ. ಈಗ ಇನ್ನಷ್ಟೇ ಎಲ್ಲ ಪ್ರಶ್ನೆಗಳಿಗೆ ಕೃಷಿ ತಾಪಂಡರೇ ಉತ್ತರ ಕೊಡಬೇಕು. ವೈಶಾಖಿನಿಲ್ಲ, ಆತ್ಮಹತ್ಯೆಗೆ ಶರಣಾಗಿದ್ದಾಯಿತು, ಕಾರಣಗಳೇನಿರಬಹುದು? ಮನನೊಂದಿದ್ರ? ನಿಮ್ಮ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗುವಂಥದ್ದು ಉದ್ಯಮಿ ವೈಶಾಖಗೇನಿತ್ತು? ಪೊಲೀಸರ ಪ್ರಶ್ನೆಗಳಿಗೆ ಕೃಷಿ ತಾಪಂಡ ಉತ್ತರ ಕೊಡಬೇಕಾಗಿದೆ. ಈಗಾಗಲೇ ಮದುವೆಯಾಗಿ ಮಗು ಇದ್ದು ವಿಚ್ಛೇದನಕ್ಕೂ ಕೂಡ ಮುಂದಾಗಿದ್ರಂತೆ. ಅವ್ರ ಮನೆಯಲ್ಲಿ ವಿಚ್ಛೇದನಕ್ಕೆ ಯಾರ ಕಾರಣ, ಏನಾಗಿತ್ತು, ಅದಕ್ಕೂ ಕೂಡ ಈಗ ಮತ್ತೆ ಕೃಷಿ ತಾಪಂಡವರ ಹೆಸರು ತಳಕು ಹಾಕೊಳ್ಳುತ್ತೆ. ಯಾಕಂದರೆ ಅವ್ರ ಮನೆಯಲ್ಲಿ ಸೂಸೈಡ್ಗೆ ಶರಣಾಗಿರೋದು. ನೆಮ್ಮದಿಯ ಜೀವನ ನಡೆಸೋದಕ್ಕೆ ಹಲವು ದಾರಿಗಳನ್ನು ಹುಡುಕ್ತಾ ಇದ್ದಂಥ ನಟಿ ಕೃಷಿ ತಾಪಂಡಗೆ ಮತ್ತೊಂದು ಆಘಾತ ಸವಾಲು ಎದುರಾಗಿದೆ. ಇದು ಯಾವ ರೀತಿ ಬಗೆಹರಿಸ್ಕೊಳ್ತಾರೋ ಗೊತ್ತಿಲ್ಲ. ಎಲಿಗೇಟ್ ಅಪಾರ್ಟ್ಮೆಂಟ್ನಲ್ಲಿ RR ನಗರದಲ್ಲಿರುವಂಥ ಎಲಿಗೇಟ್ ಅಪಾರ್ಟ್ಮೆಂಟ್ನಲ್ಲಿ ಈಗ
ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಉದ್ಯಮಿ ವೈಶಾಖ್.